ಚಿತ್ರದ ಹೆಸರು ಹೇಳಿ ಎಲ್ಲರೂ. ಚಿತ್ರೀಕರಣ ಮುಹೂರ್ತ ಶುಭ ಮುಹೂರ್ತ ದಿಗುಲುಪುರ ನಾಮಾಂಕಿತ ಅರ್ಥ ಸಿದ್ಧಾರ್ಥಂ ಪುತ್ರ ಪೌತ್ರಾಭಿ ಯೋನ್ಮುರಮ ಕದಳಿ ಫಲಾಮೃತ ಮಹಾನೈವೇದ್ಯಂ ಸಮರ್ಪಯಾಮಿ ತೇ ಪಾದಪದ್ಮಮಲಗಿ ಗೋವಿಂದ ಗೋವಿಂದ ಹೃತಮರಿಗಕ್ಷಯವಾಗಲಿ ಗೋವಿಂದ ನಮಃ ಪಾರ್ವತಿ ಪತಯೇ. Where is the movie makers? Digulupura, Muhurta shot. Good luck. ನಮಸ್ಕಾರ, ನನ್ನ ಹೆಸರು ಮನೋಜ್ಞ ಮನ್ವಂತರ ಅಂತ. ಈ ದಿಗುಲುಪುರ ಚಿತ್ರದ ನಿರ್ದೇಶಕ. ನನ್ನ ಹಿನ್ನೆಲೆ ಬಂದು ನಾನು ಮೊದಲು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಚಿತ್ರರಂಗದ ಸೆಳೆತ ನನಗೆ ಶುರುವಾಯಿತು. ಹಾಗಾಗಿ ಏನಾದರೂ ಒಂದು ಈ ಫೀಲ್ಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ಕೆಲವು ಚಿತ್ರಗಳನ್ನು ನೋಡಿ ನಾನು ಕೆಲಸ ಕಲ್ತಿದ್ದೀನಿ. ಆದರೆ ಯಾವುದೂ ಕೆಲಸ ನಾನು ಮಾಡಲಿಲ್ಲ. ಸೊ ಈ ಒಂದು ಕಲೆ ಅನ್ನೋದು ಬಿಡಲ್ಲ ನೋಡಿ. ಹಾಗಾಗಿ ಹುಡ್ಕೊಂಡು ನನ್ನ ಈ ಫೀಲ್ಡಿಗೆ ಬಂತು. ಸುಮಾರು ಕಡೆ ಕೆಲಸಗಳನ್ನು ಕೇಳಿದಾಗ ನಮಗೂ ಕೂಡ ಕೆಲಸಗಳು ಕೂಡ ಕೆಲವರು ಕೊಟ್ಟಿಲ್ಲ. ಕಾರಣ ಏನಂದರೆ ಗೊತ್ತಿಲ್ಲ ಯಾಕೆ ಒಳ್ಳೆ ನಮಗೆ ಕೆಲಸ ಕೊಡಲಿಲ್ಲ. ಹಾಗಾಗಿ ನಾವು ಕೂಡ ನೋಡಿ ಕಲಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಕೆಲಸವನ್ನು ನೋಡಿ ಕಲ್ತು ಇವತ್ತು ಒಂದು ಸಿನಿಮಾನ ಒಂದು ಒಳ್ಳೆ ಬಜೆಟಲ್ಲಿ ಮಾಡಬೇಕು. ಆ ಥರಲ್ಲೊಂದು ಸಿನಿಮಾ ಆಗಬಾರ್ದು. ಕನ್ನಡ ಚಿತ್ರರಂಗಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು. ಕನ್ನಡ ಚಿತ್ರರಂಗ ಈಗಾಗಲೇ ಒಂದು ರೀತಿಯಲ್ಲಿ ಪೇಲ್ವವಾಗಿ ಹಿಡಿತಾ ಇದೆ. ಹಾಗಾಗಿ ನಂತರ ಅಥವಾ ನಾನು ಅಥವಾ ನನ್ನ ರೀತಿ ಇನ್ನಷ್ಟು ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಸ್ಕ್ರಿಪ್ಟು, ಒಳ್ಳೆಯ ಕಂಟೆಂಟ್ ಇಟ್ಕೊಂಡು, ಕಂಟೆಂಟ್ ಈಸ್ ಅ ಕಿಂಗ್ ಅನ್ನೋ ಕಾನ್ಸೆಪ್ಟನ್ನು ಎಲ್ಲರೂ ತಲೆಗಿಟ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು, ಒಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು, ಒಳ್ಳೆ ಮೇಕಿಂಗ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಗೆಲ್ತಾರೆ. ಯಾರೊಬ್ಬರು ಸೋಲಲ್ಲ. ಈ ಮೂರನ್ನು ಪಾಲಿಸಬೇಕು ಅನ್ನೋದು ಉದ್ದೇಶದಿಂದ ನಾನು ಕೂಡ ಅದೇ ರೀತಿ ಮಾಡಬೇಕು ಅಂತ ಈ ಕನ್ನಡ ಚಿತ್ರರಂಗಕ್ಕೆ ಈ ದಿಗುಲುಪುರ ಚಿತ್ರದ ಮುಖಾಂತರ ನಾನು ಕೂಡ ಪಾದಾರ್ಪಣೆ ಮಾಡ್ತಾಯಿದ್ದೀನಿ ಅನ್ನೋ ವಿಷಯನ ನಿಮ್ಗೆ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಏನು ಈ ದಿಗುಲುಪುರ ನಾನು ಹಿನ್ನೆಲೆ ನಂತರ ಈ ದಿಗುಲುಪುರ ಏನು ಅಂದರೆ ಒಂದು ಸ್ಕೇರಿ ವಿಲೇಜ್ ಅಂತ ನಾನು ಸಬ್ಟೈಟಲ್ ಆಲ್ರೆಡಿ ಹೇಳಿದ್ದೀನಿ. ದ ಡೆಡ್ ವಾಕ್ ಇನ್ ಎ ಸ್ಕೇರಿ ವಿಲೇಜ್ ಅಂತ. ಸೊ ಒಂದು ಕಲ್ಟ್ ಹಾರರ್ ಸಬ್ಜೆಕ್ಟ್ ಇದು. ಇದರಲ್ಲಿ ನಾನು ಪ್ರಮುಖವಾಗಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಜಂಪ್ ಸ್ಕೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಳಸಿ ಈ ಸಿನಿಮಾನ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಸೊ ದಿಗುಲುಪುರ ಅನ್ನೋದು ಒಂದು ಕಾಲ್ಪನಿಕ ಹಿನ್ನೆಲೆಯದ ಕಥೆಯಾಗಿದ್ದು, ಅಲ್ಲಲ್ಲಿ ನೋಡೋದು ಕಂಡು ಕೇಳದಂಥ ಕೆಲವು ವಿಷಯಗಳಿಟ್ಕೊಂಡು, ಕೆಲವು ನಡೆದಂಥ ಘಟನೆಗಳು, ಕೆಲವೊಂದು ಕಾಲ್ಪನಿಕ ವಿಷಯಗಳನ್ನು ಇಟ್ಕೊಂಡು ಈ ಚಿತ್ರವನ್ನು ನಾನು ಹೆಣೆದಿದ್ದೀನಿ. ಇದು ಕೂಡ 100% ಜನರನ್ನು ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಪ್ರಬಲವಾಗಿ ನನ್ನಲ್ಲಿ ಇರೋದರಿಂದ ಈ ದಿಗುಲುಪುರ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ತೊಗೊಂಡಿದ್ದೀನಿ. ದಿಗುಲುಪುರ ಅಂದರೆ ಎಲ್ರಿಗೂ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ದಿಗುಲು ಅಂದರೆ ಭಯ ಅಂತ. ಸಾಮಾನ್ಯವಾಗಿ ಇವಾಗ ನಾವು ಯಾವುದೇ ಈಗಲೂ ಕೂಡ ಕೆಲವು ಹಳ್ಳಿಗಳಿಗೆ ಹೋದರೆ, ಈ ಚಿಕ್ಕಬಳ್ಳಾಪುರ ಇನ್ನೂ ಮತ್ತಿತರ ಊರುಗಳ ಕಡೆ ಹೋದರೆ ಈಗಲೂ ಕೂಡ ದಿಗುಲು ಅಂತಾರೆ. ತೆಲುಗಲ್ಲಿ ದಿಗುಲು ಪಡೋದು, ದಿಗುಲು ಬೀಳಬೇಡ ಈ ರೀತಿ ಹೇಳ್ತಾರೆ. ಆಗ ದಿಗುಲು ಅಂದರೆ ಭಯ ಅನ್ನೋ ಒಂದು ವಿಷಯ ಇಟ್ಕೊಂಡು, ಭಯ ಎಲ್ಲಿಂದ ಹುಟ್ಟುತ್ತೆ, ಭಯ ಅಂದರೆ ಏನು, ಭಯದ ಸ್ವರೂಪ ಹೇಗಿರುತ್ತೆ ಅನ್ನೋ ಕೆಲವು ವಿಷಯಗಳನ್ನು ಆ ಥ್ರೆಡ್ಡನ್ನು ಇಟ್ಕೊಂಡು ನಾನು ಹೇಳ್ತೀನಿ. ಯಾವಾಗಲೂ ಮನುಷ್ಯ ಸತ್ರೂ ಕೂಡ ಅವನ ಆಲೋಚನೆಗಳು ಸಾಯಲ್ಲ. ಯಾವುದೇ ಮನುಷ್ಯ ಸಾಯ್ತಾನೆ, ಆದರೆ ಅವನ ಆಲೋಚನೆಗಳು ಕೆಟ್ಟ ಆಲೋಚನೆಗಳಾಗಿದ್ದರೆ ಕೆಟ್ಟ ರೀತಿಯಲ್ಲಿ, ಒಳ್ಳೆಯ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಮತ್ತೆ ಅವು ಪ್ರತಿಬಿಂಬಿಸ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ಕಥೆಯನ್ನು ನಡೆದಿದ್ದೀನಿ. ಈ ಕಥೆಗೆ ಪೂರಕವಾಗಿ ಚಿತ್ರದಲ್ಲಿ ತಾರಾಗಣ, ತಾರಾಬಳಗ ಅಥವಾ ತಾಂತ್ರಿಕ ವರ್ಗ ಕೂಡ ಗಟ್ಟಿಯಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಕೂಡ ಶ್ರಮವಹಿಸಿ ಪಾತ್ರವರ್ಗದಲ್ಲಿ ನಮ್ಮ ಸೀನಿಯರ್ ಹಿರಿಯನ ಇರತಕ್ಕ ಕಲಾವಿದರಂಥ ರಮೇಶ್ ಪಂಡಿತ್ ಅವ್ರನ್ನ ಕೂಡ ಈ ಚಿತ್ರಕ್ಕೆ ನಾನು ತೊಗೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರಾದಂಥ
ಲಯ ಕೋಕಿಲ್ ಅವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರೋಂಥವ್ರು. ಅವ್ರನ್ನೂ ಕೂಡ ಈ ಒಂದು ಸಬ್ಜೆಕ್ಟ್ಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಕಾರಣ ಏನಂದರೆ ಇಷ್ಟೇ, ಯಾಕೆ ಇವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದರೆ ಚಿತ್ರ ಹೇಳುತ್ತೆ ದಿಗ್ಲುಪುರ ಅಂದರೆ ನಾನು ನಿಮಗೆ ಅದು ಸಣ್ಣ ವಿಷಯ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಗೇನು ಅದರಲ್ಲಿಂದರೆ ಯಾವುದೋ ಒಂದು ಕುಗ್ರಾಮ, ಒಂದು ಹಳ್ಳಿ, ಅದು ಒಂದು 1970ರಿಂದ 80ರ ದಶಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಒಂದು ವಾತಾವರಣ ಇರತಕ್ಕಂಥ ಒಂದು ಹಳ್ಳಿ. ಒಂದು 4 ಶೆಡ್ಯೂಲ್ಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಚಿತ್ರೀಕರಣ ಒಂದು 60 ದಿನಗಳಿದೆ. 4 ಶೆಡ್ಯೂಲನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ ಒಂದು ಚಿತ್ರೀಕರಣದ ಜಾಗಗಳು ಬಂದು ಇಲ್ಲಿ ನಮ್ಮ ರಾಮನಗರ, ಚನ್ನಪಟ್ಟಣ, ಆ ಚನ್ನಪಟ್ಟಣದ ತೈಲೂರು ಅಂತ ಒಂದು ಊರಿದೆ. ಅದಾದಮೇಲೆ ಮುತ್ತತ್ತಿ ಇದೆ, ತಲಕಾಡಿದೆ, ಮುಡುಕುಶಿರ ಇದೆ. ಅದು ಕಾಲ್ಪನಿಕ ಊರದು. ಆ ದಿಗ್ಲುಪುರ ಅನ್ನೋದು ಏನು ರಾಮನಗರ ಮತ್ತು ಚನ್ನಪಟ್ಟಣ ಥರ ಇದೆ. ಆ ಊರನ್ನ ಒಂದು ನೋಡಿದ್ದೀವಿ. ತೈಲೂರು ಅಂತ ಇದೆ. ಆ ಸುತ್ತಮುತ್ತ ಅದೇ ಥರ ಹಳ್ಳಿಗಳಿದ್ದಾವೆ. ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಚಿತ್ರವನ್ನು ಒಂದು ಎಲ್ಲ ನವರಸಗಳು ಇರುವಂಥ ಒಂದು ರೀತಿಯಲ್ಲಿ ಚಿತ್ರ ನಿರ್ಮಾಣ ಮಾಡಿ, ಬರೀ ಭಯ ಅಂದರೆ ಬರೀ ಭಯನೇ ಇರೋದಿಲ್ಲ, ಭಯದ ಜೊತೆಲಿ ಕೂಡ ಎಲ್ಲ ಇರುತ್ತೆ. ಅಲ್ಲಿ ಎಲ್ಲ ನವರಸಗಳು ಕೂಡ ಒಂದು ಸಮ್ಮಿಶ್ರಣ ಮಾಡಿ ಈ ಚಿತ್ರದಲ್ಲಿ ಒಂದಷ್ಟು ಎರಕವನ್ನು ಒಯ್ಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಆ ಸ್ಕ್ರಿಪ್ಟಲ್ಲಿ ನಾವು. ಸೊ ಎಲ್ಲ ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಬಂದು ನಿಮಗೆ ನಗಿಸುವಂಥ ಒಂದು ಹಾಸ್ಯ ಇದೆ, ರೊಮ್ಯಾಂಟಿಕ್ ಇದೆ, ಸೀನ್ಗಳಿದ್ದಾವೆ, ಭಯಾನಕ ಇದೆ, ಬೀಭತ್ಸ ಇದೆ, ರೌದ್ರ ಇದೆ. ಎಲ್ಲವನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು. ನಿರ್ಮಾಣ ಮಾಡೋದಕ್ಕೆ ನಾವು ಮುಂದೆ ಬಂದು ನಮ್ಮ ಚಿತ್ರತಂಡ RVMM ಪ್ರೊಡಕ್ಷನ್ ವತಿಯಿಂದ ದಿಗ್ಲುಪುರ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಈ ಚಿತ್ರದ ಶೆಡ್ಯೂಲ್ ಹೇಳಿದ್ನಿಲ್ಲ ನಿಮಗೆ, 4 ಶೆಡ್ಯೂಲ್ಗಳಲ್ಲಿ ಮಾಡ್ತಾಯಿದ್ದೀವಿ. 60 ದಿನಗಳ ಕಾಲಮಿತಿಯಲ್ಲಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಳ್ಳೊಳ್ಳೆ ತಾಂತ್ರಿಕ ವರ್ಗ ಕೂಡ ತಗೊತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆ ಇದು ಮುಹೂರ್ತ ಆಯಿತು. ನೀವೆಲ್ಲ ತಡವಾಗಿ ಸ್ವಲ್ಪ ಬಂದಿರಿ, ಹಾಗಾಗಿ ನಮ್ಮ ಆ ಚಿತ್ರದ ಮುಹೂರ್ತಕ್ಕೆ ನಮ್ಮ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್ ಬಂದು ಅದಕ್ಕೆ ಅವರು ಒಂದು ನಾಮಫಲಕ ಶುಭಾರಂಭವನ್ನು ಮಾಡಿದ್ರು, ಕ್ಲಾಪ್ ಮಾಡಿದ್ರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ಇವರು ಅವರ ಚಿನ್ನದು ಅರಳಾಪುರ ಮಂಜುನಾಥ್ ಅಂತ ಅವರು ಕೂಡ ಬಂದು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಎಲ್ಲ ನನ್ನ ಸನ್ಮಿತರು ಬಂದರು. ಅದರ ಜೊತೆಯಾಗಿ ಮುಖ್ಯವಾಗಿ ತುಕಾಲಿ ಸಂತು, ನಮ್ಮ ಲಯ ಕೋಕಿಲ್ ಸರ್, ನಮ್ಮ ರಮೇಶ್ ಪಂಡಿತ್ ಸರ್, ಸಾರಿಕಾ ಮೇಡಮ್, ನಮ್ಮ 5 ಸ್ಟಾರ್ ಗಣೇಶ್ ಸರ್, ಹಾಗೆ ಇನ್ನಾರು ಬಂದಿದ್ದಾರೆ ಕಾಮಿಡಿ ಡೈರೆಕ್ಟರ್ ಬಂದಿದ್ದರು. ತುಂಬ ಜನ ಬಂದು ಬೆಳಿಗ್ಗೆ ಬಂದು ಮುಹೂರ್ತವನ್ನು ಪಂಕಜ ಬಂದಿದ್ದರು, ಮಿತ್ರ ಅವರು ಬಂದಿದ್ದರು. ಎಲ್ಲರೂ ಬಂದು ಈ ಮುಹೂರ್ತ ಕಾರ್ಯಕ್ರಮನ ತುಂಬ ಅತ್ಯಂತ ಅಭೂತಪೂರ್ವ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಸುಮಾರು 300 ಜನಗಳು ಮೇಲ್ಪಟ್ಟು ಇವತ್ತು ಮುಹೂರ್ತ ಕಾರ್ಯಕ್ರಮ ತುಂಬ ನಡೀತು. ಇದು ಕೂಡ ನನಗೆ ಇನ್ನಷ್ಟು ಮತ್ತಷ್ಟು ಬಲವನ್ನು ತಂದುಕೊಟ್ಟಿದೆ. ಚಿತ್ರ ನಿರ್ಮಾಣ ಅಷ್ಟು ಸುಲಭದ ಕೆಲಸ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ನೀವು ಸಾಕಷ್ಟು ನೂರಾರು ಸಾವಿರಾರು ಚಿತ್ರಗಳನ್ನು ನೋಡ್ಕೊಂಬಂದಿರೋ ನೀವು. ಚಿತ್ರ ನಿರ್ಮಾಣ ಅಷ್ಟು ಸುಲಭ ಅಲ್ಲ. ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳೋದಷ್ಟು ಈಸಿನೂ ಅಲ್ಲ. ಆದರೆ ಮುಂದಿನ ಆಲೋಚನೆಯನ್ನು ಅರ್ತು ನಾನು ಕೈಗೆತ್ಕೋತಾ ಇದ್ದೀನಿ. 5 ಜನರಲ್ಲಿ ಒಬ್ಬ ನಾಯಕ ನಟನ ಇನ್ನು ನಾವು ಪೆಂಡಿಂಗ್ ಇಟ್ಟಿದ್ದೀವಿ. 4 ಜನ ನಾಯಕ ನಟರು ಹೊಸಬರಿದ್ದಾರೆ, ನ್ಯೂ ಕಮರ್ಸು. ಅದರಲ್ಲಿ ಒಬ್ಬ ನಾಯಕ ನಟರು ಬಂದು ನಮ್ಮ ಫರ್ದೀನ್ ಅಂತ ಎಲ್ಲೋದ್ರು ಅವರು, ಫರ್ದೀನ್ ಅಂತ ಒಬ್ಬ ನಾಯಕ ನಟರಿದ್ದಾರೆ. ಇನ್ನೂ 3 ಜನ ನಾಯಕ ನಟರು ಕೂಡ ಇನ್ನೂ ಬಂದಿಲ್ಲ, ಅವರು ಹೊರಗಡೆಯವರು. ಸೊ ಸೆಲೆಕ್ಟ್ ಆಗಿದ್ದಾರೆ ಅಲ್ಲ, ನ್ಯೂ ಕಮರ್ಸ್ 4 ಜನ ಇದ್ದಾರೆ. ಒಬ್ಬರು ಬಂದು ಸೀನಿಯರ್ ಇರ್ತಾರೆ. ಸೀನಿಯರ್ ಹೆಸರುಗಳನ್ನು ನಾವಿನ್ನೂ ಆಯ್ಕೆಯಲ್ಲಿ ಇಟ್ಟಿದ್ದೀವಿ. ಫೈನಲ್ ಆದಾಗ ಇನ್ನೊಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾನು ಹೇಳ್ತೀನಿ. ನಿಮ್ಮನ್ನು ಮತ್ತೆ ಕರೆಸಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಯಾರ್ಯಾರು ಫೈನಲೈಸ್ ಆಗಿದೆ ಅನ್ನೋದು ಇನ್ನೊಂದು ನಾನು ಮುಖಪುಟದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ರಮೇಶ್ ಪಂಡಿತರು ಇಲ್ಲಿ ಮಂತ್ರವಾದಿ ಪಾತ್ರವನ್ನು ಮಾಡ್ತಾರೆ. ನಾನು ಹೆಚ್ಚು ಅಂತ ಏನೇ ಹೇಳಿ, ನಾನು ಹೆಚ್ಚು ಅಂತ ಮೆರೆಯುವಂಥ ಊರಲ್ಲಿ ಇಲ್ಲಿ ಒಬ್ಬ ದೊಡ್ಡ ಮಂತ್ರವಾದಿ ಇರ್ತಾರೆ, ಇನ್ನೊಬ್ಬ ಮಧ್ಯಮ ಮಂತ್ರವಾದಿ ಇರ್ತಾನೆ, ಇನ್ನೊಬ್ಬ ಅದಕ್ಕಿಂತ ದೊಡ್ಡ ಮಂತ್ರವಾದಿಗಳಿರ್ತಾರೆ. ಆ ಮಂತ್ರವಾದಿಗಳ ನಡುವೆ ಕಲಹ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಏನಾದರೂ ಅವ್ರನ್ನ ಮಂತ್ರ ಈ ಕೆಲವು ವಿಷಯಗಳು ಮೈಂಡ್ ಇಟ್ಕೊಂಡು ಏನಾದರೂ ನಮಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಾವು ಆ ಊರಿಗೆ ಹೋದರೆ, ತಾನಿಚ್ಚು ಅಂತಕ್ಕಂಥ ಒಂದು ಮಂತ್ರವಾದಿಗಳ ಊರಲ್ಲಿ ಒಂದು ಮೇಲುಗೈ ಸಾಧಿಸ್ತಕ್ಕಂಥ ಒಂದು ಪ್ರಬುದ್ಧವಾದಂಥ ಒಂದು ದೊಡ್ಡ ಮಂತ್ರವಾದಿ ಪಾತ್ರವನ್ನು
ನಮ್ಮ ರಮೇಶ್ ಪಂಡಿತ್ ಸರ್ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಈ ಬ್ಲ್ಯಾಕ್ ಮ್ಯಾಜಿಷಿಯನ್ ಕ್ಯಾರೆಕ್ಟ್ರಲ್ಲಿ ನಮ್ಮ ಸಾಧು ಲಯ ಕೋಕಿಲ್ ಅವರು ಕೈ ಮಾಡ್ತಾಯಿದ್ದಾರೆ. ಇನ್ನು ನೃತ್ಯ ಅಂತ ಬಂದಾಗ ನಮ್ಮ 5 ಸ್ಟಾರ್ ಗಣೇಶ್ ಅವರು ಆ ನೃತ್ಯದ ಸಂಬಂಧಿ ವಿಷಯಗಳನ್ನು ಒಂದು 3-4 ನೃತ್ಯಗಳನ್ನು ಅವರು ಮಾಡಿಸ್ತಾರೆ. ಅವರು ಇದ್ದಾರೆ. ಕ್ಯಾಮ್ರಾಮನ್ ಬಂದು ನಮ್ಮ ಚಿತ್ರದ ಯಂಗ್ಸ್ಟರ್ ಕ್ಯಾಮ್ರಾಮನ್ ಪ್ರಸಾದ್ ನಾಯಕ್ ಅಂತ ಇಲ್ಲೇ ಕೂತಿದ್ದಾರೆ. ಇವರು ಕೂಡ ಮೊದಲು ಫಿಲ್ಮ್ ಮಾಡಿದ್ದು ಜೊತೆಯಾಗಿ ಮತ್ತು ಹಿತವಾಗಿ ಅನ್ನೋ ಸಿನಿಮಾ ಮೊನ್ನೆ ಅದನ್ನು ಪೂರೈಸಿದ್ದಾರೆ. ರಿಲೀಸ್ ಆಗಿ ಐ ಥಿಂಕ್ ಒಂದು 15-20 ಡೇಸ್ ಆಗಿದೆ ಅಂತ ಅನಿಸುತ್ತೆ. ಹಿಂದೆ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಒಳ್ಳೆ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ಮತ್ತು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ. ಈಗ ನನ್ನ ಸಿನಿಮಾದಲ್ಲಿ ಒಬ್ಬ ಪ್ರಮುಖ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಇನ್ವಿಟೇಷನ್ ಕೊಡಬೇಕಾಯ್ತು ಅವರಿಗೆ, ಬಟ್ ಕಾರಣ ಅಂತ ನನ್ನ ಒತ್ತಡದ ಸಮಯದಿಂದ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಸಾಫ್ಟ್ ಕಾಪಿನಿ ನೀವು ಇದನ್ನು ಇನ್ವಿಟೇಷನ್ ತಿಳ್ಕೊಂಡು ದಯವಿಟ್ಟು ಬನ್ನಿ ಅಂತ ಕರೆದಿದ್ದಕ್ಕೆ ನನ್ನಂಥ ಹೊಸಬನಿಗೂ ಕೂಡ ಬಂದವರು ಆಯಿತು ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬಂದು ಮೇಡಮ್ ಬಂದಿದ್ದಾರೆ, ಸಾರಿಕಾ ಮೇಡಮ್. ಅವ್ರಿಗೂ ಕೂಡ ಈ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರವನ್ನು ನಾನು ಕೊಡ್ತಾಯಿದ್ದೀನಿ. ಅದೇ ಊರಿನ ನಾನು ಇಲ್ಲಿ ಕರೆಸತಕ್ಕಂಥ ಪ್ರತಿಯೊಬ್ಬರು ಕೂಡ ಮಂತ್ರವಾದಿಗಳ ಗೆಟಪಲ್ಲಿ ಇರ್ತಕ್ಕಂಥವರೇ ಬಂದವರು ಇವತ್ತು. ಇಲ್ಲಿ ಯಾಕೆಂದರೆ ಮಂತ್ರವಾದಿಗಳ ಊರು, ಮಂತ್ರವಾದಿಗಳೇ ಬಂದಿದ್ದಾರೆ ಇವತ್ತು. ಅವರು ಎಷ್ಟು ಮಂತ್ರ ಮಾಡಿ ಮಂತ್ರಮುಗ್ಧರನ್ನಾಗಿ ಜನರನ್ನು ಮಾಡ್ತಾರೆ ಅನ್ನೋದೇ ನಮ್ಮ ಕುತೂಹಲದ ಸಂಗತಿ. ಸಿನಿಮಾ ರಿಲೀಸ್ ಆದಮೇಲೆ ಭಾಳ ಇಂಪಾರ್ಟೆಂಟ್ ವಿಷಯ. ಹಾಗಾಗಿ ಇವರೆಲ್ಲರೂ ಕೂಡ ನಮ್ಮ ಜೊತೆಲಿದ್ದು ಸಹಕರಿಸ್ತಾರೆ. ಇದ್ರ ಜೊತೆಗೆ ನನ್ನ ಚಿತ್ರದಲ್ಲಿ ತುಂಬ ಉದಯೋನ್ಮುಖ ನಾಯಕ ನಟರು, ಉದಯೋನ್ಮುಖ ನಟರು ಎಲ್ಲರೂ ಬಂದಿದ್ದಾರೆ. ಪ್ರಮುಖವಾಗಿ ನಮ್ಮ ಸುಹಾಸ್ ಎಂ ಅಂತ ಅವರೊಬ್ಬರು ಒಳ್ಳೆ ಪಾತ್ರದಲ್ಲಿ ಮಾಡ್ತಾರೆ. ಪ್ರಮೋದನವರು ಒಳ್ಳೆ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ನಿಶ್ಚಿತ್ ಟಿ ಎಮ್ ಅನ್ನೋರು ನಿಶ್ಚಿತ್ ಟಿ ಎಮ್ ಅಂತ ಅವರು ಕೂಡ ಒಳ್ಳೆ ಪ್ರಮುಖ ಪಾತ್ರದಲ್ಲಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಲತಾ ಮೇಡಮ್ ಅನ್ನೋರು ಮಾಡ್ತಾಯಿದ್ದಾರೆ. ಲತಾ ನಾಗರಾಜ್ ಅಂತ ಅವ್ರು ಮಾಡ್ತಾಯಿದ್ದಾರೆ. ಯಶವಂತ್ ಅಂತ ಉರ್ಫ್ ಟೈಗರ್ ಅಂದ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಮಹೇಶ್ ಅಂತ ಮಾಡ್ತಾರೆ. ಹೀಗೆ ನನ್ನ ಒಂದು ಸಹಪಾಠಿ ಚಿತ್ರತಂಡ ಇದೆ. ಅವರೆಲ್ಲ ಕೂಡ ನಿಂತು ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜೊತೆಲಿ. ಇದರ ಬಜೆಟನ್ನು ನಾನು ಈಗಲೇ ಹೇಳಬೇಕು ಬೇಡ ಗೊತ್ತಾಗ್ತಿಲ್ಲ ನನಗೆ, ಯಾಕಂದರೆ ಅದು ಬಜೆಟನ್ನು ಹೇಳುವಂಥ ಸಮಯ ಅಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ತಾನೇ ಸ್ವಲ್ಪ ನಿಧಾನವಾಗಿ ನಮ್ಮ ನಾಯಕ ನಟರು ಬಂದಿದ್ದಾರೆ. ಮೊದಲಿಗೆ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ. ದಿಗಿಲುಪುರ ಅಂತ ಏನು ಸಿನಿಮಾ ಮುಹೂರ್ತ ಇವತ್ತು ನಡೀತು, ಅದಾದಮೇಲೆ ಈಗ ಪ್ರೆಸ್ ಮೀಟ್ ನಡೀತಾ ಇದೆ. ಕಥೆಯ ಬಗ್ಗೆ ನಿರ್ದೇಶಕರಾದಂಥ ಮನೋಜ್ಞ ಅವರು ವಿವರವಾಗಿ ತಮಗೆ ಎಲ್ಲವನ್ನು ತಿಳಿಸಿದ್ದಾರೆ. ನನಗೊಂದು ಮಂತ್ರವಾದಿ ಪಾತ್ರನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಪೋಸ್ಟ್ ನೋಡಿದ್ರೆ ಕೇಳಿದೆ ಏನು ಅಂತ, ಸರ್ ನಿಮ್ಮನ್ನು ದೃಷ್ಟಿಲಿ ಇಟ್ಕೊಂಡೇ ಅದನ್ನು ನಾವು ಬಿಡಿಸಿರೋದು ಪೋಸ್ಟ್ರು ಅಂದರು. ನಾನು ಬಹುಶಃ ನಾಗಾಭರಣ ಅವ್ರದ್ದು ಮಹಾಮಾಯಿ ಆದಮೇಲೆ ಟೇಲರ್ ಮೇಡ್ ಮಂತ್ರವಾದಿ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಅಂದರೆ ಅಂದ್ಕೊಂಡಿರೋದಕ್ಕಿಂತ ಇಂಡಸ್ಟ್ರಿ ಆ ರೀತಿ ನನಗೆ ಅಂಥ ಒಳ್ಳೊಳ್ಳೆಯ ಪಾತ್ರಗಳನ್ನು ಕೊಟ್ಕೊಂಡು ಬಂದಿದೆ. ನನ್ನ ಅದೃಷ್ಟ ಏನು ಅಂದರೆ ಎಲ್ಲ ನಟರಿಗೂ ಸಿಗದೇ ಇರುವಂತಹ ವಿಶೇಷವಾದ ಪಾತ್ರಗಳನ್ನು ನಾನು ಮಾಡಿದ್ದೀನಿ. ಉದಾಹರಣೆಗೆ ಮಹಾಭಾರತದಲ್ಲಿ ಶಕುನಿ, ರಾಮಾಯಣದಲ್ಲಿ ವಿಶ್ವಾಮಿತ್ರ, ಈ ಥರದ ಮೈಥೊಲಾಜಿಕಲ್, ಹಿಸ್ಟಾರಿಕಲ್ ಈ ಥರ ಸಿನಿಮಾಗಳು ಎಲ್ಲ ನಟರಿಗೂ ಸಿಗಲ್ಲ. ಥರ ಚಾಲೆಂಜಿಂಗ್ ಪಾತ್ರಗಳವೆಲ್ಲ. ಅದನ್ನು ಇಂಡಸ್ಟ್ರಿ ನನಗೆ ಪಾತ್ರಗಳನ್ನು ಕೊಟ್ಟು ನನ್ನ ಪ್ರತಿಭೆಯನ್ನು ಸಾರ್ವಜನಿಕರು ನೋಡೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ ಇಂಡಸ್ಟ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಚಿತ್ರ ಯಶಸ್ವಿಯಾಗಲಿ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಕಡೆ ನಮ್ಮ ದೇಶದ ಎಲ್ಲ ರಾಜ್ಯದ ಚಿತ್ರರಂಗ ಮುಖ ಮಾಡಿದೆ. ಇದೇ ರೀತಿ ಇನ್ನು ಮುಂದೆಯೂ ನಮ್ಮ ಕನ್ನಡ ಚಿತ್ರರಂಗ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ದಿಗಿಲುಪುರ ನಿರ್ದೇಶಕರಿಗೆ ಹಾರೈಸ್ತಾ ನನ್ನ ಮಾತು. ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರ. ಒಂದು ಸಿನಿಮಾ ಅಂತ ಅಂದರೆ ಅದೊಂದು ವೈಬ್ರೇಷನ್ ಇದ್ದೇ ಇರ್ತದೆ, ಅದೊಂದು ಸೆಲೆಬ್ರೇಷನ್. ಅದು ಒಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಥರ ಮಾಡಿದ್ರೇ ಅದು ಗೆಲ್ಲಕ್ಕೆ ಸಾಧ್ಯ. ಆ ಒಂದು ಇದರಲ್ಲಿ ನೋಡಬೇಕಾದ್ರೆ ನಮ್ಮ ಮನೋಜ್ಞ ಅವರು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಿನ್ ಟು ಪಿನ್, ಶಾರ್ಟ್ ಡಿವೈಡಿಂದ ಹಿಡಿದು ಹಿಂಗೆ ಬರಬೇಕು, ಇದೇ ಪಾತ್ರಕ್ಕೆ ಇವರೇ ಸೇರಿ, ಈ ಮೂತಿನೇ ಸೇರಿ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ 90% ಕಾಮಿಡಿ ಆ ಥರ ಮಾಡ್ಕೊಂಬಂದವರು. ಇದು ಸ್ವಲ್ಪ ಹೆವಿ ಇದೆ ಕ್ಯಾರೆಕ್ಟ್ರು. ನಾನು ಒಂದು ತಾಯ್ತಾ ಪಿಕ್ಚರಲ್ಲಿ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂದಿದೆ.
ಈ ಒಂದು ವೈಬ್ರೇಷನ್ ಹೆಂಗೆ ಮಾಡಬೇಕು ಅಂತೆಲ್ಲ ಬಂದಿದೆ. ಸೊ ಇನ್ನೊಂದು, ನಾವು ಏನೇ ಆ್ಯಕ್ಟ್ ಮಾಡಬೇಕಂದ್ರೂ ನಮ್ಮ ಸಪೋರ್ಟಿಂಗ್ ಕ್ಯಾರೆಕ್ಟರ್ನವ್ರಿಗೆ ಬಲವಾಗಿದ್ದಾಗ ಇನ್ನೂ ಚೆನ್ನಾಗಿ ಆ ಆ್ಯಕ್ಟಿಂಗ್ ಮೂಡ್ ಬರುತ್ತೆ. ಸ್ಕ್ರಿಪ್ಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಆರ್ಟಿಸ್ಟಿಗೆ ಹೇಳೋದೇ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಆ್ಯಕ್ಟಿಂಗ್ ಬಂದ್ಬಿಡುತ್ತೆ. ಸೊ ಆ ಸ್ಕ್ರಿಪ್ಟ್ ಇರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವರು ಟೀಮು, ಹುಡುಗರೇ ಆಗಲಿ ಯಾರೇ ಆಗಲಿ ಒಂದು ಫ್ಯಾಮ್ಲಿ ಥರ ವರ್ಕ್ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ಸೊ ನಾನು ಈ ಪಿಕ್ಚರ್ನ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ಪಾತ್ರ ಒಂದು ಕೊಟ್ಟಿದ್ದಾರೆ. ಈ ಪಿಕ್ಚರ್ ಯಶಸ್ವಿ ಆಗಲಿ, ಮನೋಜ್ನವ್ರಿಗೆ ಇನ್ನೊಂದು 9 ಪಿಕ್ಚರ್ ಅವ್ರು ಸೈನ್ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ನಮ್ಮ ಪತ್ರಿಕಾ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ನಮ್ಮ ಡೈರೆಕ್ಟ್ರಿಗೆ, ನನ್ನ ಜೊತೆಲಿ ಕೂತಂಥ ಸಹ ಕಲಾವಿದರಿಗೂ ನನ್ನ ನಮಸ್ಕಾರ. ಟೈಗರ್ ವಾಯ್ಸ್ ಕೇಳಿ ತುಂಬ ದಿನ ಆಗಿದೆ. ದಿಗಲ್ಪುರ ಈ ಕಥೆನ ನನಗೆ ಸುಮಾರು ಒಂದು 4 ವರ್ಷದ ಹಿಂದೆಯೇ ಮಾಡಬೇಕು ಅಂತಿದ್ದೀನಿ ಅಂತ ನಮ್ಮ ಮನೋಜ್ಞ ಅವರು ಹೇಳಿದ್ರು. ಅದರಲ್ಲಿ ನನ್ನದೊಂದು ಪಾತ್ರ, ಆ ಪಾತ್ರ ನನ್ನನ್ನೇ ಹುಡ್ಕೊಂಡು ಬಂದು ಹೇಳಿದಾಗ ತುಂಬ ಖುಷಿಯಾಯಿತು. ಹಾಗೆ ನಾನು ಹೇಳಿದೆ, ಎಷ್ಟೇ ದಿನ ಆಗಲಿ ದುಡುಕಬೇಡಿ, ನೀಟಾಗೆ ಈ ಸಿನಿಮಾ ಮಾಡಿ. ನಮ್ಮ ಕನ್ನಡದವರು ಒಳ್ಳೆ ಸಿನಿಮಾ ಕೊಟ್ಟರೆ ಹೇಗಿದ್ರೂ ನೋಡ್ತಾರೆ. ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ, ಬೇರೆ ಭಾಷೆಯವರು ಇಲ್ಲಿ ಬಂದು ಮಿಂಚ್ತಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡದವರು ಮಿಂಚ್ತಾ ಇದ್ದಾರೆ. ಈಗ ಎಲ್ಲ ನಮ್ಮ ಕನ್ನಡನ ಎತ್ತಿ ಹಿಡಿತಾ ಇದ್ದಾರೆ. ಹಾಗೆ ನೀವು ಮಾಡುವಂಥ ಸಿನಿಮಾ ನಮ್ಮ ಕನ್ನಡದಲ್ಲಿ ಶಾಶ್ವತವಾಗಿ ನಿಂತ್ಕೋಬೇಕು. ಅದನ್ನು ನೋಡಿ ಇನ್ನೂ ಬೇರೆ ಲ್ಯಾಂಗ್ವೇಜ್ನವ್ರಿಗೂ ಗೊತ್ತಾಗಬೇಕು, ನಮ್ಮ ಇಂಥವರೆಲ್ಲ ಪ್ಯಾನ್ ಇಂಡಿಯಾ ಆಗಬೇಕು. ಸೊ ಅದೊಂದು ಆಸೆ. ಹಾಗೆ ಅವರು ಒಂದು ಟೀಮ್ ಕಟ್ಕೊಂಡಿದ್ದಾರೆ. ಆ ಟೀಮು ಎಲ್ಲ ಟೀಮಲ್ಲಿರೋ ಅಷ್ಟು ಜನ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿ ಆ ಟೀಮಲ್ಲಿ ನಾನು ಒಬ್ಬಳು ಅಂದ್ಕೋಬೋದು. ಸೊ ಅವ್ರ ಬೆನ್ನು ತಟ್ಟಿ ಈ ಸಿನಿಮಾನ ಶುರು ಮಾಡಿ ಮುಗಿಸಿ ಅದನ್ನು ತೆರೆ ಮೇಲೆ ತರೋ ತನಕ ನಾವೆಲ್ಲರೂ ಅವ್ರ ಜೊತೆನಲ್ಲಿ ಇರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀವಿ. ಒಳ್ಳೆಯದಾಗಲಿ. ಹಾಗೆ ಈ ಸಿನಿಮಾ ಸಕ್ಸಸ್ ಆಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ನೀವು ಮಾಡೋ ಹಾಗಾಗಲಿ, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರು ಡೈರೆಕ್ಟ್ರನ್ನ ತಂದು ಕೊಡೋಂಗಾಗಲಿ. ಖಂಡಿತ ಮೇಡಮ್. ಹಾಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಎಲ್ರಿಗೂ ನಮಸ್ತೆ. ನೀರೇನು ಬೇಕಾ? ನೀರು ಕುಡಿತೀರಾ? ಇಲ್ಲ ನಮಸ್ತೆ, ನಾನು ನಿಮ್ಮ 5 ಸ್ಟಾರ್ ಗಣೇಶ್ ಡ್ಯಾನ್ಸ್ ಮಾಸ್ಟ್ರು. ನಾನು ಇತ್ತೀಚೆಗೆ ಪ್ರೆಸ್ ಮೀಟಿಂಗ್ ಬರ್ತಿಲ್ಲ, ಈಗ ಬರ್ತಾಯಿದ್ದೀನಿ ಜಾಸ್ತಿ. ನಾನು ಜಾಸ್ತಿ ಯಾವಾಗಿಂದ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ಕೊಂಬಂದ್ರೆ ಎಲ್ಲ ಹೊಸ ಸಿನಿಮಾಗಳೇ. ಇದು ಹೊಸ ಸಿನಿಮಾನೇ, ಯಾಕೆಂದರೆ ಟೆಕ್ನಿಷಿಯನ್ ಎಲ್ಲ ಆಲ್ಮೋಸ್ಟ್ ಹೊಸಬ್ರಿದ್ದಾರೆ, ಆರ್ಟಿಸ್ಟ್ ಆಡೋಬ್ರಿದ್ದಾರೆ ತುಂಬ ಜನ. ಇವ್ರ ಜೊತೆ ಮೆಜೆಸ್ಟಿಕ್ ಮಾಡಿದ್ದೀನಿ. ಆಮೇಲೆ ನನ್ನ 2ನೇ ಸಿನಿಮಾ ಸಾರೇ ಫಸ್ಟ್ ಇದಾಗಿದೆ, ಪ್ಯೂರ್ ವೈರ್ದು. ನನ್ನ ಫಸ್ಟು ಕನ್ನಡ ಪ್ರಭಲ್ಲಿ ಫೋಟೋ ಬೈದು ಕಾರಣ ಕೊಡ್ತಾರೆ ಅವರು. ನಾನು ಯಾವತ್ತೂ ಅವ್ರನ್ನ ಮರೆಯಲ್ಲ. ದಿಗ್ಲು ಅಂದರೆ ತೆಲುಗು ನೇಮ್. ದಿಗ್ಲು ಅಂದರೆ ಸರ್ ಮನ್ಸೂರಾಗಿ ಹೇಳ್ತೀನಿ, ಕನ್ನಡದಲ್ಲಿ ಇದೆಯಾ ಗೊತ್ತಿಲ್ಲ. ಮನ್ಸೂರಾಗಿ ಹೇಳ್ತೀನಿ, ಇಲ್ಲಿ ಹೊಸಬ್ರು ಹಳಬ್ರು ಕೌಂಟ್ ಆಗಲ್ಲ. ಸಿನಿಮಾ ಯಾವ್ದು ಗೆಲ್ಲುತ್ತೆ ಅದು ದೊಡ್ಡ ಸಿನಿಮಾ. ಇತ್ತೀಚೆಗೆ ಕನ್ನಡ ಸಿನಿಮಾಗಳೆಲ್ಲ ಗೆಲ್ತಿದೆ, ಆಲ್ಮೋಸ್ಟ್ ಗೆಲ್ತಿದೆ. ಆಮೇಲೆ ನಾನು ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಭಾಷೆ ಮಾಡಿದ್ದೀನಿ. ಒಂದು 500 ಪಿಕ್ಚರ್ ಮಾಡಿದ್ದೀನಿ. ಮುಂಚೆ ನಾನು ಅಲ್ಲಿ ಮಲಯಾಳಿ ಮಾಡಬೇಕಾದ್ರೆ ನಮ್ಮನ್ನು ಕೇಳೋರು, ಅಲ್ಲಿ ಯಾರು ದುಡ್ಡು ಇರೋ ಎಂತ ಹಿಂಗೆ ಅಂತ. ಈಗ ಕೇಳೋ ಅವಶ್ಯಕತೆ ಇಲ್ಲ. ಇವತ್ತು ನಂಬರ್ 1 ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಕನ್ನಡ ಸಿನಿಮಾ ಮೇಲ್ಮಟ್ಟದಲ್ಲಿದೆ. ಅದರ ಸರ್ ನಿಮ್ಮ ಸಿನಿಮಾನು ಚೆನ್ನಾಗಿ ಓಡಲಿ. ನಾವು ಹೇಳ್ದಂಗೆ 9 ಸಿನಿಮಾ ಅಲ್ಲ 90 ಸಿನಿಮಾ ಮಾಡಿ ಡೈರೆಕ್ಷನ್ ಮಾಡಿ. ಆಮೇಲೆ ಒಗ್ಗಟ್ಟು ಅಂದರೆ ನಿಮ್ಮ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿರುತ್ತೋ ಸಿನಿಮಾ ಚೆನ್ನಾಗಿರುತ್ತೆ. ಟೀಮ್ ವರ್ಕ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಸ್ಕಿಲ್ ಪೇ ಮಾಡ್ತೀವಿ, ಎಷ್ಟು ಒಳಗೆ ವರ್ಕ್ ಮಾಡ್ತೀವೋ. ಆಮೇಲೆ ಸಾಂಗ್ಗಳು ಚೆನ್ನಾಗಿಟ್ಟು ಬರಲಿ, ಸಿನಿಮಾ ಚೆನ್ನಾಗಿ ಬರಲಿ. ನಮ್ಮೆಲ್ಲ ಹಳಬ್ರಲ್ಲಿದ್ದಾರೆ, ಇವರೆಲ್ಲರೂ ಸಪೋರ್ಟ್ ನೀವು ತಗೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಮಾತೇನೆ ತಪ್ಪಾಗಿ ಕ್ಷಮೆಯಲ್ಲಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಗಾಡ್. ಎಲ್ರಿಗೂ ನಮಸ್ಕಾರ. ನಾನು ಬರೀ ಈ ಮೂವಿಗೋಸ್ಕರ ಕನ್ನಡ ಕಲ್ತ್ಕೊಂಡಿದ್ದೀನಿ. ಆಂಧ್ರದಿಂದ ಬಂದಿರೋದೊಬ್ಬ ಹೀರೋಗೆ, ಸಪೋರ್ಟಿವ್ಗೆ, ನನಗೆ ಆಪರ್ಚುನಿಟಿ ಕೊಟ್ಟಿರೋ ಮನೋಜ್ಞ ಸರ್ಗೆ ತುಂಬ ಧನ್ಯವಾದಗಳು. ಫರ್ದೀನ್ ಅಹಮದ್. ಸೊ ಈ ಮೂವಿಯಲ್ಲಿ ನನಗೆ ಆಪರ್ಚುನಿಟಿ ಬಂತು ಲೀಡ್ ಆ್ಯಕ್ಟರ್ ಆಗಿ. ಸೊ ಈಗ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಫ್ಯೂಚರಲ್ಲಿ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಈ ಜರ್ನಿಯಲ್ಲಿ ನಾನು ಯಾವಾಗಲೂ ಮನು ಸರ್ ಹತ್ರ ಅವ್ರ ಜೊತೆ ಇರ್ತೀನಿ. ಏನಾದರೂ ಕನ್ನಡ ಸ್ವಲ್ಪ ತಪ್ಪಾದರೆ ಕ್ಷಮಿಸಿ, ಫಸ್ಟೇ ಹೇಳ್ತಾ ಇದ್ದೀನಿ. ಅವರು ಇಂಪೋರ್ಟೆಡ್ ಆರ್ಟಿಸ್ಟ್ ಅಂದರೆ ಆಮದು ನಟರು, ಇಂಪೋರ್ಟೆಡ್ ಫ್ರಮ್ ಆಂಧ್ರ. ಸೊ ಆಲ್ ಬಿಕಾಸ್ ಆಫ್ ಮೈ ವೈಫ್, ಶಿ ಈಸ್ ಮೈ ವೈಫ್. ಅವ್ರ ಸಪೋರ್ಟ್ ಬಗ್ಗೆ ನಾನು ಇಲ್ಲಿ ಈ ಕಡೆ ಕೂತ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಕಡಿಮೆ ಮಾತಾಡ್ತೀನಿ.
ಫ್ಯೂಚರಲ್ಲಿ ಇನ್ನೂ ಹೊಸ ನನಗೆ ಇದು ಪ್ರೆಸ್ ಮೀಟು. ಇನ್ನೂ ಮೂವಿ ಮಾಡ್ತಾ ಮಾಡ್ತಾ ನಾನು ಜಾಸ್ತಿ ಮಾತಾಡ್ತೀನಿ. ಇಷ್ಟು ಮಾತಾಡಿದ್ರೆ ಸಾಕು ಸಾರು ಪ್ರಪಂಚ ಹಾಳು ಮಾಡ್ಬೋದು. ಸೊ ಈ ಮೂವಿ ಸಾರಿ ಏನಾದರೂ ಅಂದ್ಕೊಳ್ಳಿ, ಈ ಮೂವಿ ಸಕ್ಸಸ್ ಆಗಿಬಿಡುತ್ತೆ. ನಾವೆಲ್ಲೋ ರೀಚ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಅವ್ರ ಜೊತೆ ನಾನು ಇಡ್ತೀನಿ, ಎಲ್ಲರೂ ಇಡ್ತಾರೆ. ತುಂಬ ಸಂತೋಷವಾಗಿದೆ ಇವತ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಸಿನಿಮಾಗೂ ಮಾಡಬೇಕು ಅಂತ ಪತ್ರಿಕಾ ಮಿತ್ರರನ್ನ, ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ತೀವಿ. ಅದನ್ನ ಅದ್ಭುತವಾಗಿ ತಯಾರು ಮಾಡಿದ್ದಾರೆ ಮೂವಿಯನ್ನು. ನಾವು ಇದಕ್ಕೆ ಏನೇ ಇದ್ರೂ ಕನ್ನಡ ಫಿಲಮ್ ಬೆಳಿಬೇಕು, ಕನ್ನಡ ಫಿಲಮ್ ಉಳಿಬೇಕು, ಕನ್ನಡಕ್ಕೆ ಒಂದು ಒಳ್ಳೆ ಅಚೀವ್ಮೆಂಟ್ ಕೊಡಬೇಕು. ಮನುಷ್ಯ ಎಲ್ಲರೂ ಹುಟ್ತಾರೆ, ಎಲ್ಲರೂ ಸಾಯ್ತಾರೆ. ಅವ್ನು ಬದುಕು ಸಾವಿನ ಮಧ್ಯದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಕೊಟ್ಟೋಗ್ಬೇಕು. ಅದು ಒಬ್ಬರಿಂದ ಸಾಧ್ಯವಿಲ್ಲ, ಎಲ್ಲರೂ ಸೇರಬೇಕು ಅನ್ನೋದು ನನ್ನ ಆಸೆ. ಮೂವಿ ಸಕ್ಸಸ್ ಆಗಲಿ. ನಮ್ಮ ಮೂವಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಕಾರಣ ನಮ್ಮ ಲೆಜೆಂಡ್ ದೊಡ್ಡ ಥ್ರಿಲ್ಲರ್ ಮಂಜು ಮಾಸ್ಟ್ರು ಬಂದು ನಮಗೆ ಕ್ಲ್ಯಾಪ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ತಮ್ಮ ಸೈನ್ಸ್ ಕೋಕಿಲ ಸರ್ ಮತ್ತು ರಮೇಶ್ ಅರವಿಂದ್ ಸರ್, ಇವರು ನಮ್ಮ ಡೈರೆಕ್ಟರ್ ಸರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ನಮ್ಮ ಎಂಟೈರ್ ಟೀಮಿಗೆ ಒಳ್ಳೆಯದಾಗಲಿ ಅಂತ ನಾನು ಸರ್, ನೀವು ಅಷ್ಟು ಸೀರಿಯಸ್ ಆಗಿ ಇರಬೇಡಿ ಸರ್. ಸ್ಮೈಲ್. ನನಗೆ ದಿಗ್ಲು ಅದಕ್ಕೆ. ಪಿಕ್ಚರ್ ಆಗಿ ಫಸ್ಟ್ ಶೋ ಆಗೋ ತನಕನೂ ದಿಗ್ಲೆ. ಜನ ನೋಡೋ ತನಕ